ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಸಾಮಾನ್ಯವಾಗಿ ಮುಂಗಾರು ಪೂರ್ವ ಮಳೆಗಿಂತ ಹೆಚ್ಚು ಜನ ರೈತರು ಅವಲಂಬನಾಗಿದ್ದು ಮುಂಗಾರು ಮಳೆಗೆ. ಅದು ಜೂನ್ ತಿಂಗಳಿಂದ ಆರಂಭವಾಗುವ ಮಳೆಗೆ ಸಾಕಷ್ಟು ಜನ ರೈತರು ಬಿತ್ತನೆ ಕಾರ್ಯವನ್ನು ಮಾಡ್ತಾರೆ. ಆದರೆ ಈ ಬಾರಿ ಪ್ರಕೃತಿ ಮುನಿಸಿಕೊಂಡಿರುವಂಥ ಕಾರಣಕ್ಕಾಗಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. ಅದರಲ್ಲೂ ಜೂನ್ ತಿಂಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿಗೆ ಒಟ್ಟು 38% ಮಳೆ ಕೊರತೆಯಾಗಿದೆ. ವಾಡಿಕೆಗಿಂತ ಕಡಿಮೆ ಮಳೆಯಾಗಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಮುಂಗಾರು ಪೂರ್ವದಲ್ಲಿ ವಾಡಿಕೆಗಿಂತ ಅಧಿಕ ಮಳೆ ಆಗಿತ್ತು. ಅದು ಮಾರ್ಚ್ ಮತ್ತು ಮೇ ಅಂತ್ಯದವರೆಗೂ ಸಾಕಷ್ಟು ಮಳೆಯಾಯಿತು. ಆ ಮಳೆಗೆ ಈಗ ಏನು ರೈತರು ಖುಷಿಯಿಂದ ಇದ್ದರು. ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನು ಈ ದಿನ ಬಿಡು ಕಾಯ್ದು ಗೊಬ್ಬರ ಮತ್ತು ಬೀಜವನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆ ಕಾರ್ಯಕ್ಕೆ ಸಿದ್ಧವಾಗಿತ್ತು. ಆದರೆ ಮುಂಗಾರು ಮುನಿಸಿಕೊಂಡಿದೆ. ಜೂನ್ ಅಂತ್ಯದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗಿರುವಂಥ ಕಾರಣಕ್ಕಾಗಿ ರೈತರು ಬಿತ್ತನೆ ಕಾರ್ಯವನ್ನೇ ಪೂರ್ಣಗೊಳಿಸಿಲ್ಲ. ಇಲ್ಲಿವರೆಗೂ ಬಂದಿರುವಂಥದ್ದು 3.49 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗ 1.65 ಲಕ್ಷ ಹೆಕ್ಟೇರ್ನಷ್ಟು ಬಿತ್ತನೆ ಆಗಿದೆ ಅನ್ನಂತ ಇದೆ. ಅದು ಎಲ್ಲಿ ಒಂದಿಷ್ಟು ಜನ ಮಂಡು ಧೈರ್ಯವನ್ನು ಮಾಡಿಕೊಂಡು ಏನಾದರೂ ಮಳೆ ಆಗುತ್ತೆ ಅನ್ನುವಂಥ ಇದರಿಂದ ಬಿತ್ತನೆ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಬಿತ್ತನೆ ಕಾರ್ಯಕ್ಕೆ ಮಾಡಿರುವಂಥ ಇದರಲ್ಲಿ ಈಗ ಮಳೆ ಆಗದೇ ಇರುವಂಥ ರೈತರು ಈಗ ಸಂಕಷ್ಟಕ್ಕೆ ಇದ್ದಾರೆ. ಒಂದು ಕಡೆ ಬಿತ್ತನೆಗಾಗಿ ಬೀಜ ಗೊಬ್ಬರವನ್ನು ಸಂಗ್ರಹಿಸಿದ್ದು ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಬಿತ್ತನೆ ಮಾಡಿರುವಂಥ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗ್ತಾಯಿವೆ. ಇದರಿಂದ ರೈತ ತುಂಬ ಕಷ್ಟದಲ್ಲಿದ್ದಾನೆ. ಈಗ ರೈತ ಹೇಳೋದೇನಂತೇಳಿದ್ರೆ, ನಮಗೆ ಪರಿಹಾರವನ್ನು ಕೊಡ್ರಿ, ಯಾಕಂದರೆ ಇನ್ನೂ ಮುಂಗಾರು ಮಳೆ ಆದರೂ ಸಹ ಇಲ್ಲ. ಈಗಾಗಲೇ ಏನು ಬಿತ್ತನೆ ಮಾಡಿರುವಂಥ ರೈತರು 20-30 ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡಿದ್ದೇವೆ. ಅದು ಸಾಲಗಾರ ಮಾಡಿದ್ವಿ ಮತ್ತು ಬೀಜ ಗೊಬ್ಬರನ ಸಂಗ್ರಹಿಸ್ಕೊಂಡಿವೆ. ಅವು ಸಹ ಬರೋ ದಿನಗಳಲ್ಲಿ ಅವು ಹಾಳಾಗುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಬರ ಪರಿಹಾರ ಮತ್ತು ಇಲ್ಲಿ ಕೆಲಸದ ಪರ್ಯಾಯ ಮಾರ್ಗವನ್ನು ಹುಡುಕ್ರಿ ಅನ್ನುವಂಥ ಒಂದು ಒತ್ತಾಯವನ್ನು ಕೇಳಿ ಬರ್ತಾ ಇದೆ. ಮಳೆ ಸರಿಯಾದ ಟೈಮ್ಗೆ ಮಳೆ ಆಗಲಾರ ಕಾರಣಕ್ಕಾಗಿ ಸ್ವಲ್ಪ ಈ ಸಲ ಬರಗಾಲ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಈಗ ಸಾಲ ಮಾಡಿ ಬೀಜ ಹಾಕಿದ್ವಿ. ಈಗ ಗೊಬ್ಬರ ರಾಜ್ಯದಲ್ಲಿ ಬರ್ತಿದೆ, ಗೊಬ್ಬರ ಸಿಗ್ತಾ ಇರುವಾಗ ಗೊಬ್ಬರ ಸಂಬಂಧ ಪರದಾಡಿ ಎಲ್ಲೋ ರೈತರು ಎಲ್ಲೆಲ್ಲೋ ಹೋಗಿ ಗೊಬ್ಬರ ತೊಗೊಂಬಂದು ಸಾಲ ಮಾಡಿ ಬಿತ್ತಿದ ಬೀಜ ಸದ್ಯಕ್ಕೆ ಹುಟ್ಟಿಲ್ಲ. ಈಗ ಒಂದು ಕಡೆ ಬೆಳೆದ ಬೆಳೆ ಹುಟ್ಟಿದ್ರು ಕೂಡ ಮಳೆ ಕಾರಣಕ್ಕಾಗಿ ಒಣಗಿ ಬಂದು ಹೋಗ್ತಿದ್ದಾರೆ. ಯಾವ ಕಾರಣಕ್ಕಾಗಿ ಬರಗಾಲ ಸ್ವಲ್ಪ ಮಳೆ ಬಂದರೆ ಏನೋ ರೈತರು ಮುಂದೆ ಅನುಕೂಲ ಆಗ್ಬೋದು ಏನೋ. ಈಗ ರಾಜ್ಯ ಸರ್ಕಾರದವರು ಆಮೇಲೆ ಕೇಂದ್ರ ಸರ್ಕಾರದವರು ಸ್ವಲ್ಪ ಏನೋ ರೈತರ ಕಷ್ಟ ನೋಡಿ ಸ್ವಲ್ಪ ಪರಿಹಾರ ಏನಾದ್ರು ಕೊಟ್ಟರೆ ಮುಂದೆ ಏನಾದ್ರು ಬದುಕುವ ಚಾನ್ಸ್. ಕೃಷಿ ಇಲಾಖೆ ಸಹ ಒಂದು ಇದರ ಮೇಲೆ NDRF ನಾರ್ಮ್ಸ್ ಪ್ರಕಾರ 3 ವಾರ ನಿರಂತರವಾಗಿ ಏನು 5 mm ಮಳೆ ಕಡಿಮೆ ಆದರೆ ಅಲ್ಲಿ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗ್ಬೋದು ಅಥವಾ ಆ ಪ್ರದೇಶ ಆಗ್ಬೋದು. ಆ ನಿಟ್ಟಿನಲ್ಲಿ ಈಗಾಗಲೇ ಏನು 2 ವಾರ ಮುಗಿದಿದೆ. ಈ 1 ವಾರ ಸಹ ಮಳೆ ಆಗದೇ ಇದ್ದರೆ ಕೊಪ್ಪಳ ಜಿಲ್ಲೆ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗುವ ಎಲ್ಲ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಈ ಜನವರಿಯಿಂದ ಇಲ್ಲಿ ತನಕ ವಾಡಿಕೆ ಮಳೆ 136 ಮಿಲಿಮೀಟ್ರ್ ಆಗಬೇಕಿತ್ತು. 157 ಮಿಲಿಮೀಟ್ರ್ ಆಗಿದೆ. ಅಂದರೆ ಶೇಕಡ 15-17% ನಮಗೆ ಹೆಚ್ಚಿಗೆ ಆಗಿದೆ ಅಂತೇಳಿದೆ. ಆದರೆ ಕಳೆದ 1 ವಾರದಲ್ಲಿ ಯಾವುದೇ ಮಳೆ ಬಂದಿಲ್ಲ. ಸೊ ಕಳೆದ 1 ವಾರದಲ್ಲಿ ಅಂದರೆ 1.2 ಮಿಲಿಮೀಟರ್ಸ್ ಅಷ್ಟೇ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಮಳೆ ಆಗಿದೆ. ಮಳೆ ಅವಶ್ಯಕತೆ ಜಿಲ್ಲೆಯಲ್ಲಿ ಇದೆ. ಯಾಕಂದರೆ ಬಿತ್ತನೆ ನಮ್ಮಲ್ಲಿ 3,49,000 ಹೆಕ್ಟೇರ್ಗೆ 1,32,000 ಆಲ್ರೆಡಿ ಬಿತ್ತನೆ ಆಗಿದೆ. ಇದರಲ್ಲಿ ಮುಸ್ಕಿನ ಜೋಳ 46,000 ಹೆಕ್ಟೇರು ಮತ್ತು ತೊಗರಿ ಒಂದು 26,000 ಹೆಕ್ಟೇರು, ಸಜ್ಜೆ ಜಾಸ್ತಿ ಆಗಿದೆ. ಸೊ ಈ ರೀತಿ ಬಿತ್ತನೆ ಆಗಿರೋ ಪ್ರದೇಶಕ್ಕೆ ಸ್ವಲ್ಪ ಮಳೆ ಅವಶ್ಯಕತೆ ಇದೆ. ರೈತರುಗಳು ಕೂಡ ಬಟ್ ಈಗ ಸ್ಥಳೀಯವಾಗಿ ಅವ್ರ ಹತ್ರ ಇರ್ತಕ್ಕಂಥ ಸ್ಪ್ರಿಂಕ್ಲರ್ಸು ಮತ್ತು ನೀರಾವರಿ ಏನಿದೆ ಬೋರ್ವೆಲ್ಲು ಮತ್ತು ಇದು ಬಳಸ್ಕೊಂಡು ಬೆಳೆಯನ್ನು ಕಾಪಾಡಿಕೊಳ್ಳೋ ಕ್ರಮ ಮಾಡ್ತಾಯಿದ್ದಾರೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ ವರ್ಷ ಮಳೆ ಚೆನ್ನಾಗಾಗಿತ್ತು ಮೇ ಜೂನ್ನಲ್ಲಿ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಒಂದು 5-6% ಕಡಿಮೆ ಆಗಿದೆ ಬಿತ್ತನೆ. ಸೊ ಇಲ್ಲಾಂದರೆ ಹೋದ ವರ್ಷ ಎಷ್ಟಾಗಿತ್ತು ಅಷ್ಟೇ ಬಿತ್ತನೆ ಆಗಿದೆ. ಯಾಕಂದರೆ ನಮಗೆ ಜೂನ್ ಪ್ರಥಮ ವಾರದಲ್ಲಿ ಎಲ್ಲ ಕಡೆಯೂ ವೈಡ್ ಸ್ಪ್ರೆಡ್ ಮಳೆ ಆಗಿದ್ದರಿಂದ ಆಲ್ರೆಡಿ ಬಿತ್ತನೆ ಸ್ಟಾರ್ಟ್ ಆಗಿತ್ತು. ಈಗ ಏನಾಗಿದೆ, ಈ ಎಲ್ನಿನೋ ಏನು ಎಫೆಕ್ಟ್ ಅಂತಲ್ಲಿ ಏನು ಹೇಳ್ತಾ ಇದ್ದಾರೆ, ಇದರಿಂದಾಗಿ ಮುಂಗಾರು ದುರ್ಬಲ ಆಗಿದೆ. ಅದರ ಪರಿಣಾಮವಾಗಿ ನಮಗೇನು ಕೋಸ್ಟಲ್ ಕರ್ನಾಟಕದಿಂದ ಈ ಕಡೆಗೆ ಮಳೆ ಮಾರುತಗಳು ಬರಬೇಕಿತ್ತು, ಅದು ಬರ್ತಾ ಇಲ್ಲ. ಅಂದರೆ ಬಂದು ಫೋರ್ಸ್ ಇಲ್ಲ ಮತ್ತು ಮೋಡಗಳ ರಚನೆ ಜಾಸ್ತಿ ಇಲ್ಲ.
ಹೀಗಾಗಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ, ಶುಷ್ಕ ವಾತಾವರಣ ಇದೆ. ಈಗ ಮುಂದೆ 21, 22ನೇ ತಾರೀಕಿಂದ ಸ್ವಲ್ಪ ಮಟ್ಟಿನ ಇದರಲ್ಲಿ ಮಳೆ ಬರ್ಬೋದು ಅಂತ ಸಾಧ್ಯತೆಗಳನ್ನ ಹವಾಮಾನ ತಜ್ಞರು ಹೇಳ್ತಾ ಇದ್ದಾರೆ. ಸೊ ಅದು ಬಂದರೆ ತುಂಬ ಅನುಕೂಲ ಆಗ್ತದೆ ಮತ್ತು ಬಿತ್ತನೆ ಪ್ರದೇಶನೂ ಹೆಚ್ಚಿಗೆ ಆಗುತ್ತೆ. ಬಿತ್ತನೆ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ನೀರಾವರಿ ಅವಶ್ಯಕತೆ ಇದೆ ಅಂತಲೇ ಹೇಳಿದೆ. ಬಿತ್ತನೆಗಳು ನಾನು ಕೂಡ ಸುಮಾರು ಓಡಾಡಿ ಬಂದಿದ್ದೀನಿ. ಈ ಕಡೆ ಕುಷ್ಟಗಿ ಮತ್ತು ಕನಗಿರಿ ಭಾಗ ಎಲ್ಲ ಒಳ್ಳೆ ಬಿತ್ತನೆ ಆಗಿದೆ. ಬಿತ್ತನೆ ಚೆನ್ನಾಗಿದೆ. ಈಗ ಮಳೆ ಅವಶ್ಯಕತೆ ಇದೆ. ಬಾಕಿ ಹಂಗೆ ಏನೇ ಇದ್ರೂ ನಮ್ಮ ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ನೋಡಿ ಪರಿಶೀಲನೆ ಮಾಡ್ತಾರೆ. ಆದರೆ ರೈತರು ಆಶಾಭಾವನೆ ಇಟ್ಕೊಂಡಿದ್ದಾರೆ, ಬೇಗನೆ ಮಳೆ ಆಗಲಿ ಅನ್ನುವಂಥ ಆಶಯವನ್ನು ಇದ್ದಾರೆ. ಮಳೆ ಆಗಲಿ ಅಥವಾ ಪರಿಹಾರವನ್ನು ಕೊಡ್ರಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ ಮಳೆ ಹೋಯ್ತು, ಎಲ್ಲ ಹಾಳಾಯ್ತು, ಬೀಜ ಗೊಬ್ಬರ ಹಾಕಿ ಮುಂದೆ ಹೆಂಗಂತ ನೀವು ಕೇಂದ್ರದವರು ರಾಜ್ಯದವರು ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಾರ, ಬದುಕ್ತಾರೆ. ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿ ಕೇಳೋ ಪರಿಸ್ಥಿತಿ ಬಂದ. ಬೆಳೆ ಏನು ಸರ್ ಹಾಕಿವಿ, 30-40 ಸಾವಿರ ಖರ್ಚು ಮಾಡಿ ಸಾಲ ಮಾಡಿ ಎಲ್ಲ ಹಾಕಿವಿ. ಏನು ಮಾಡೋದು ಸರ್, ಬೀಜನಿಲ್ಲ, ಗೊಬ್ಬರನಿಲ್ಲ, ಚಿನ್ನಾಕಿದ್ರು ಬೇಕಾ ಮುಂದೆ. ಆದರೆ ಈಗಾಗಲೇ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಈ ಏನು ಮುಂಗಾರು ಪೂರ್ವ ಮಳೆ ಆದಾಗ ಒಂದಿಷ್ಟು ಗೊಬ್ಬರದ ಕೊರತೆ ಆಗಿತ್ತು. ಆದರೆ ಈಗ ಗೊಬ್ಬರವನ್ನು ಖರೀದಿಸದೇ ಇರುವಂಥ ಕಾರಣಕ್ಕಾಗಿ ಈಗಾಗಲೇ ಇನ್ನೂ 28,000 ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಈಗ ಸ್ಟಾಕ್ ಇದೆ. ಆದರೆ ಬೀಜ ಗೊಬ್ಬರಕ್ಕೆ ಸಮಸ್ಯೆ ಇಲ್ಲ. ಆದರೆ ಈಗ ವರುಣನ ಕೃಪೆ ಆಗದೇ ಇರುವಂಥ ಕಾರಣಕ್ಕಾಗಿ ರೈತರು ಈಗ ಸಂಕಷ್ಟಗಿದ್ದಾರೆ. ವರುಣನ ಕೃಪೆ ಆಗಲಿ, ರೈತರ ಬದುಕು ಹಸನಾಗಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಶಾಣಬ್ ಬಾಚ್ಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.